ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಕುರ್ಚಿ ಕದನದ ಗಾಳಿ ಬೀಸ್ತಾ ಇದೆ. ದೆಹಲಿಯಲ್ಲಿ ರಹಸ್ಯ ಸಭೆಗಳು, ಹೈಕಮಾಂಡ್ ಅಂಗಳದಲ್ಲಿ ಜಿದ್ದಾಜಿದ್ದಿನ ಮಾತುಕತೆ. ಒಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇನ್ನೊಂದೆಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಈ ಪೈಪೋಟಿಯ ಮಧ್ಯೆ ಈಗ ನಿರ್ಣಾಯಕ ವ್ಯಕ್ತಿ ರಾಹುಲ್ ಗಾಂಧಿ. ಡಿಕೆಶಿ ದೆಹಲಿಗೆ ಹಾರಿದ ಹಿನ್ನೆಲೆಯಲ್ಲಿ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ನಡೀತಾ ಇರುವಂತಹ ರಹಸ್ಯ ಚಟುವಟಿಕೆಗಳು, ಸಿಎಂ ಕುರ್ಚಿ ಬದಲಾವಣೆ ಕುರಿತಂತಹ ಹೆಚ್ಚುತ್ತಾ ಇರುವಂತಹ ಊಹಾಪೋಹಗಳು ಮತ್ತು ಹೇಳಿದ್ದೆಲ್ಲವೂ ಹೇಳಿ ಆಗಿದೆ ಎನ್ನುವಂತಹ ಡಿಕೆಶಿ ಅವರ ಸಂದೇಶ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭವಿಷ್ಯ ಮತ್ತೆ ಪ್ರಶ್ನಾರ್ಥಕವಾಗಿದೆ. ಇದೀಗ ದೊಡ್ಡ ಪ್ರಶ್ನೆ, ಡಿಕೆಶಿ ಮುಂದಿನ ನಡೆ ಏನು? ಸಿಎಂ ಆಗುವ ಆಕಾಂಕ್ಷೆ ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಪಾತ್ರ? ಇವೆಲ್ಲವೂ ಸೇರಿ ಈಗ ಕಾಂಗ್ರೆಸ್ ಒಳ ರಾಜಕೀಯದಲ್ಲಿ ಹೊಸ ತಿರುವಿಗೆ ಕಾರಣವಾಗಿದೆಯೇ ಅನ್ನೋ ಪ್ರಶ್ನೆ ಮೂಡಿದೆ. ಹಾಗಾದ್ರೆ ರಾಹುಲ್ ಗಾಂಧಿ ಬಲಗೈ ಬಂಟ ಆಗ್ತಾರಾ ಡಿಕೆಶಿ ಅನ್ನೋದನ್ನ ಚರ್ಚೆ ಮಾಡೋಣ ಇವತ್ತಿನ ಸ್ಪೆಷಲ್ ನಲ್ಲಿ. ಕರ್ನಾಟಕ ರಾಜಕೀಯದ ಇತಿಹಾಸದಲ್ಲಿ ಡಿಕೆ ಶಿವಕುಮಾರ್ ಅವರ ಬೆಳವಣಿಗೆಯನ್ನ ಒಂದು ರೋಚಕ ಅಧ್ಯಾಯವೆಂದೇ ಬಣ್ಣಿಸಬಹುದು. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜಕೀಯ ಜೀವನದ ಅಡಿಪಾಯ ಹಾಕಿದ ಅವರು ಇಂದು ಕಾಂಗ್ರೆಸ್ ಪಕ್ಷದ ಅತಿದೊಡ್ಡ ಮತ್ತು ಅನಿವಾರ್ಯ ಶಕ್ತಿಯಾಗಿ ಬೆಳೆದು ನಿಂತಿರುವುದು ಯಾವುದೇ ಪವಾಡವಲ್ಲ. ಬದಲಾಗಿ ಅದು ಅವರ ದಶಕಗಳ ಹಠ ಮತ್ತು ಸಂಘಟನಾ ಚತುರತೆಗೆ ಸಾಕ್ಷಿ. 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವು ಅಭೂತಪೂರ್ವವಾಗಿ 135 ಸ್ಥಾನಗಳನ್ನು ಗೆಲ್ಲುವಲ್ಲಿ ಡಿಕೆಶಿ ಅವರ ಪಾತ್ರ ಅತ್ಯಂತ ನಿರ್ಣಾಯಕವಾಗಿತ್ತು. ಚುನಾವಣಾ ತಂತ್ರಗಾರಿಕೆ, ಅಭ್ಯರ್ಥಿಗಳ ಆಯ್ಕೆ ಮತ್ತು ರಾಜ್ಯಾದ್ಯಂತ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವ ಮೂಲಕ ಅವರು ಪಕ್ಷವನ್ನು ಅಧಿಕಾರದ ಹೊಸ್ತಿಲಿಗೆ ತಂದು ನಿಲ್ಲಿಸಿದ್ರು. ಪಕ್ಷದ ಸಂಕಷ್ಟ ಕಾಲದಲ್ಲಿ ಹಣಕಾಸು, ಕಾರ್ಯಕರ್ತರ ಒಗ್ಗಟ್ಟು, ರಾಜ್ಯ ಮಟ್ಟದ ಸಮನ್ವಯ, ಈ 3 ಕ್ಷೇತ್ರಗಳಲ್ಲಿ ಡಿಕೆಶಿ ತಮ್ಮ ಗುರುತು ಮೂಡಿಸಿದ್ದಾರೆ. ಆದರೆ ಈ ಭವ್ಯ ಗೆಲುವಿನ ನಂತರವೂ ಅವರ ಮುಂದಿನ ಸ್ಥಾನಮಾನದ ಬಗ್ಗೆ ಪ್ರಶ್ನೆಗಳು ಕಾಡುತ್ತಲೇ ಇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆಯ ಕುರಿತಾದ ಆ ಗುಟ್ಟಿನ ಒಪ್ಪಂದಗಳು ಈಗ ಕೇವಲ ರಾಜ್ಯಕ್ಕೆ ಸೀಮಿತವಾಗಿದೆ. ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಮೇಜಿನ ಮೇಲಿವೆ. ರಾಹುಲ್ ಗಾಂಧಿ ಅವರು ಇಂದು ಕೇವಲ ಒಬ್ಬ ನಾಯಕರಲ್ಲ, ಬದಲಿಗೆ ಪಕ್ಷದ ಪ್ರತಿಯೊಂದು ಪ್ರಮುಖ ನಿರ್ಧಾರದ ಹಿಂದಿರುವ ಪರಮೋಚ್ಚ ಶಕ್ತಿಯಾಗಿದ್ದಾರೆ. ಹೀಗಾಗಿ ಡಿಕೆಶಿ ಅವರ ರಾಜಕೀಯ ಭವಿಷ್ಯದ ದಾರಿಯು ರಾಹುಲ್ ಗಾಂಧಿ ಅವರ ವಿಶ್ವಾಸ ಮತ್ತು ಅವರು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ ಎನ್ನುವುದು ರಾಜಕೀಯ ವಿಶ್ಲೇಷಕರ ಸಾರ್ವತ್ರಿಕ ಅಭಿಪ್ರಾಯವಾಗಿದೆ. ಡಿಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಅವರ ನಡುವಿನ ಬಾಂಧವ್ಯವು ಕೇವಲ ಒಬ್ಬ ನಾಯಕ ಮತ್ತು ಕೆಳ ಹಂತದ ನಾಯಕನ ನಡುವಿನ ವ್ಯವಹಾರಿಕ ಸಂಬಂಧವಲ್ಲ. ಅದು ರಾಜಕೀಯದ ಕರಾಳ ಮತ್ತು ಕಷ್ಟದ ದಿನಗಳಲ್ಲಿ ಬೆಸೆದ ಒಂದು ಗಟ್ಟಿ ನಂಬಿಕೆಯ ಸೇತುವೆಯಾಗಿದೆ. ಡಿಕೆಶಿ ಅವರು ಜಾರಿ ನಿರ್ದೇಶನಾಲಯದ ಇಡಿ ಕಠಿಣ ವಿಚಾರಣೆಗೆ ಒಳಗಾಗಿ ತಿಹಾರ್ ಜೈಲಿನಲ್ಲಿದ್ದಾಗ ಇಡೀ ಪಕ್ಷವೇ ಅವರ ಹೆಸರನ್ನು ಎತ್ತಲು ಹಿಂಜರಿಯುತ್ತಿದ್ದ ಸಮಯದಲ್ಲಿ ರಾಹುಲ್ ಹಾಗೂ ಸೋನಿಯಾ ಗಾಂಧಿ ಅವರು ಖುದ್ದಾಗಿ ಜೈಲಿಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳಿತ್ತು ಅವರ ರಾಜಕೀಯ ಜೀವನದ ಅತಿ ದೊಡ್ಡ ತಿರುವು. ಈ ಒಂದು ಮಾನವೀಯ ಮತ್ತು ರಾಜಕೀಯ ನಡೆ ಡಿಕೆ ಶಿವಕುಮಾರ್ ಅವರನ್ನು ಗಾಂಧಿ ಕುಟುಂಬಕ್ಕೆ, ವಿಶೇಷವಾಗಿ ಸೋನಿಯಾ ಗಾಂಧಿ ಅವರಿಗೆ ಅತ್ಯಂತ ಆಪ್ತರನ್ನಾಗಿ ಮಾಡಿತ್ತು. ರಾಹುಲ್ ಗಾಂಧಿ ಅವರ ದೃಷ್ಟಿಯಲ್ಲಿ ಡಿಕೆಶಿ ಎಂದರೆ ಕೇವಲ ಒಬ್ಬ ರಾಜ್ಯ ನಾಯಕನಲ್ಲ, ಬದಲಿಗೆ ಸಂಕಷ್ಟದ ಸಮಯದಲ್ಲಿ ಪಕ್ಷವನ್ನು ಬೆನ್ನಿಗೆ ಹಾಕಿಕೊಂಡು ನಡೆಯುವ ಎಂತಹದ್ದೇ ತನಿಖಾ ಸಂಸ್ಥೆಗಳ ಸವಾಲು ಎದುರಾದರೂ ಎದೆಗುಂದದ ಒಬ್ಬ ನಿಷ್ಠಾವಂತ ಸೈನಿಕ. ಈ ಅದಮ್ಯ ನಿಷ್ಠೆಯೇ ಇಂದು ಅವರಿಗೆ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಗೌರವ ಮತ್ತು ಪ್ರಭಾವವನ್ನು ತಂದುಕೊಟ್ಟಿದೆ. ರಾಹುಲ್ ಗಾಂಧಿ ಅವರು ಡಿಕೆಶಿ ಅವರ ಮೇಲೆ ಇಟ್ಟಿರುವ ಈ ಅಪಾರ ನಂಬಿಕೆಯೇ ಅವರ ಮುಂದಿನ ರಾಜಕೀಯ ಏಳಿಗೆ ಮತ್ತು ಸವಾಲುಗಳ ಎದುರು ರಕ್ಷಣಾ ಕವಚವಾಗಿ ಕೆಲಸ ಮಾಡಲಿದೆ ಎಂದು ವಿಶ್ಲೇಷಿಸಲಾಗುತ್ತದೆ. ಇಲ್ಲಿ ರಾಜಕೀಯ ಲೆಕ್ಕಾಚಾರ ಸೂಕ್ಷ್ಮ.
ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ಬಲವಾದ ನೆಲೆ. ಡಿಕೆಶಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ಮುಖ, ಸಂಪನ್ಮೂಲ ಶಕ್ತಿ, ಸಂಘಟನಾ ಹಿಡಿತ. ಹೈಕಮಾಂಡ್ ಮುಂದೆ ಇರೋ ಒಂದೇ ಒಂದು ಪ್ರಶ್ನೆ: ಜನಪ್ರಿಯ ಆಡಳಿತ ಮುಂದುವರಿಸಬೇಕೆ ಅಥವಾ ಸಂಘಟನಾ ಶಕ್ತಿಗೆ ನಾಯಕತ್ವ ಹಸ್ತಾಂತರಿಸಬೇಕೆ ಅನ್ನೋದು. ಲೋಕಸಭೆ ಫಲಿತಾಂಶ, ಉಪಚುನಾವಣೆಗಳ ಸಂದೇಶ, ಪ್ರಾದೇಶಿಕ ಸಮೀಕರಣ ಈ ಎಲ್ಲವೂ ನಿರ್ಧಾರವನ್ನು ಪ್ರಭಾವಿಸಲಿದೆ. ಕರ್ನಾಟಕದ ಅಧಿಕಾರ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗಳು ಗಾಳಿಯಲ್ಲಿ ತೇಲಿ ಬರುತ್ತಲೇ ಇವೆ. ಸಿದ್ದರಾಮಯ್ಯ ಅವರು ಜನಪ್ರಿಯ ಮಾಸ್ ಲೀಡರ್ ಆಗಿದ್ರು. ಇಡೀ ಪಕ್ಷದ ಸಂಘಟನೆಯ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊತ್ತು ನಡೆಸುತ್ತಿರುವ ಡಿಕೆಶಿ ಅವರನ್ನ ಕಡೆಗಣಿಸುವುದು ರಾಹುಲ್ ಗಾಂಧಿ ಅವರಿಗೂ ಅಷ್ಟು ಸುಲಭವಲ್ಲ. ಇಲ್ಲಿ ರಾಹುಲ್ ಗಾಂಧಿ ಅವರ ಮುಂದೆ ಇಂದು ಅತ್ಯಂತ ಜಟಿಲವಾದ ಎರಡು ಸವಾಲುಗಳಿವೆ. ಒಂದು ಕಡೆ ಸಿದ್ದರಾಮಯ್ಯನವರ ಪರವಾಗಿರುವ ಬಲಿಷ್ಠ ಅಹಿಂದ ಮತ ಬ್ಯಾಂಕ್ ಮತ್ತು ಅವರ ಆಡಳಿತಾತ್ಮಕ ಅನುಭವ, ಇನ್ನೊಂದು ಕಡೆ ಡಿಕೆಶಿ ಅವರ ಸಂಘಟನಾ ಶಕ್ತಿ, ಆರ್ಥಿಕ ಸಂಪನ್ಮೂಲ ಮತ್ತು ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕತ್ವ. ರಾಹುಲ್ ಗಾಂಧಿ ಅವರು ಡಿಕೆಶಿ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಯಾವ ನಿರ್ದಿಷ್ಟ ಸಮಯದಲ್ಲಿ ನೀಡಬೇಕು ಅಥವಾ ರಾಷ್ಟ್ರ ರಾಜಕಾರಣದ ದೊಡ್ಡ ಕ್ಯಾನ್ವಸ್ನಲ್ಲಿ ಅವರನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬ ಬಗ್ಗೆ ಅತ್ಯಂತ ಸೂಕ್ಷ್ಮವಾದ ಲೆಕ್ಕಾಚಾರಗಳನ್ನ ಹಾಕ್ತಿದ್ದಾರೆ. ಮುಂಬರುವ ಲೋಕಸಭೆ ಚುನಾವಣೆಗಳ ನಂತರದ ಬದಲಾವಣೆ ಮತ್ತು ರಾಜ್ಯದ ರಾಜಕೀಯ ಸ್ಥಿರತೆಯು ರಾಹುಲ್ ಗಾಂಧಿಯವರ ನಿರ್ಧಾರದ ಮೇಲೆ ನಿಂತಿದೆ. ಡಿಕೆಶಿ ಅವರ ರಾಜಕೀಯ ಭವಿಷ್ಯವು ಈಗ ರಾಹುಲ್ ಗಾಂಧಿಯವರು ನೀಡುವ ಆ ಒಂದು ಗ್ರೀನ್ ಸಿಗ್ನಲ್ಗಾಗಿ ದೆಹಲಿಯ ಹಾದಿಯತ್ತ ಕಾದು ಕುಳಿತಿದೆ ಎನ್ನಬಹುದು. ಇಷ್ಟು ದಿನ ತಾಳ್ಮೆಯಿಂದ ಡಿಕೆ ಶಿವಕುಮಾರ್ ಅವರು ಈಗ ಕೊನೆಗೂ ತಮ್ಮ ಅಸಮಾಧಾನವನ್ನು ಹೊರಹಾಕಲು ಸಿದ್ಧರಾಗಿದ್ದಾರೆ ಎಂಬುದು ಅವರ ಇತ್ತೀಚಿನ ದೆಹಲಿ ಭೇಟಿಯಿಂದ ಸ್ಪಷ್ಟವಾಗುತ್ತಿದೆ. ರಾಜ್ಯದ ಬಜೆಟ್ ಮಂಡನೆಯಂತಹ ಅತ್ಯಂತ ಮಹತ್ವದ ಪೂರ್ವಭಾವಿ ಸಭೆಗಳನ್ನ ಬದಿಗಿಟ್ಟು ಅವರು ದೆಹಲಿಗೆ ಹಾರಿದ್ದಾರೆ ಎಂದ್ರೆ ಅದರ ಗಂಭೀರತೆಯನ್ನು ಯಾರು ಬೇಕಾದರೂ ಊಹಿಸಬಹುದು. ಇದು ಕೇವಲ ಸಾಧಾರಣ ಭೇಟಿಯಲ್ಲ, ಬದಲಾಗಿ ನನ್ನ ಪಾಲಿನ ನ್ಯಾಯ ಎಲ್ಲಿ ಎಂಬ ನೇರ ಪ್ರಶ್ನೆಯೊಂದಿಗೆ ಹೈಕಮಾಂಡ್ಗೆ ಮುಖಾಮುಖಿಯಾಗಿದ್ರು. ಅಸ್ಸಾಂ ವಿಧಾನಸಭಾ ಚುನಾವಣೆಯ ಕಾರ್ಯತಂತ್ರದ ಸೋಗಿನಲ್ಲಿ ದೆಹಲಿಗೆ ತೆರಳಿದ್ರು. ಅಲ್ಲಿ ನಡೆದ ರಹಸ್ಯ ಸಭೆಗಳ ಒಳಾಂಶ ಮಾತ್ರ ಮುಖ್ಯಮಂತ್ರಿ ಕುರ್ಚಿಯ ಬದಲಾವಣೆಯ ಕುರಿತಾಗಿಯೇ ಇತ್ತು ಎನ್ನಲಾಗ್ತಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆಸಿ ವೇಣುಗೋಪಾಲ್ ಅವರೊಂದಿಗೆ ಡಿಕೆ ಸಹೋದರರು ನಡೆಸಿದ ಸುದೀರ್ಘ ಚರ್ಚೆಯು ಹಳೆಯ ಒಪ್ಪಂದಗಳನ್ನ ನೆನಪಿಸುವ ಕಠಿಣ ಪ್ರಯತ್ನವಾಗಿತ್ತು. 2.5 ವರ್ಷದ ಕಾಲಾವಕಾಶ ಮುಗಿದಿದೆ. ಈಗ ಮಾತಿನಂತೆ ನಡೆದುಕೊಳ್ಳುವ ಸಮಯ ಬಂದಿದೆ ಎಂಬ ಸಂದೇಶವನ್ನು ರವಾನಿಸುವ ಮೂಲಕ ಡಿಕೆಶಿ ಈಗ ಹೈಕಮಾಂಡ್ ಅಂಗಳದಲ್ಲಿ ಅಂತಿಮ ಜಿದ್ದಾಜಿದ್ದಿಗೆ ಇಳಿದಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಶಾಸಕರು ಮತ್ತು ಸಚಿವರು ನೀಡುತ್ತಿರುವ ಹೇಳಿಕೆಗಳು ಗೊಂದಲದ ವಾತಾವರಣ ನಿರ್ಮಿಸಿವೆ. ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀಡಿರುವ ಕಠಿಣ ಎಚ್ಚರಿಕೆ ಕೂಡ ಗಮನಾರ್ಹವಾಗಿದೆ. ಎಐಸಿಸಿ ಅಧ್ಯಕ್ಷರು ಬಾಯಿ ಮುಚ್ಚಿಕೊಂಡು ಸುಮ್ಮನಿರಿ ಎಂದು ಹೇಳಿದ ಮೇಲೂ ಹೇಳಿಕೆಗಳು ಬರುತ್ತಿರುವುದು ಪಕ್ಷದ ಶಿಸ್ತಿಗೆ ಧಕ್ಕೆ ತರುತ್ತಿದೆ ಎಂಬುದು ಅವರ ಆಕ್ರೋಶ. ಹೈಕಮಾಂಡ್ ಈ ರೀತಿಯ ರಾಜಕೀಯ ಬಿಕ್ಕಟ್ಟುಗಳನ್ನ ಈ ಹಿಂದೆ ಅನೇಕ ಬಾರಿ ನಿರ್ವಹಿಸಿದೆ ಮತ್ತು ಅವರಿಗೆ ಯಾವಾಗ ಯಾವ ಕ್ರಮ ತೆಗೆದುಕೊಳ್ಳಬೇಕು ಎಂಬುದು ಚೆನ್ನಾಗಿ ತಿಳಿದಿದೆ. ಆದರೆ ಈ ಬಾರಿ ಡಿಕೆಶಿ ಅವರ ತಾಳ್ಮೆಯ ಕಟ್ಟೆ ಒಡೆದಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. 2028ರ ವಿಧಾನಸಭಾ ಚುನಾವಣೆ ಮತ್ತು 2029ರ ಲೋಕಸಭಾ ಚುನಾವಣೆಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ರಾಹುಲ್ ಗಾಂಧಿ ಅವರು ಕರ್ನಾಟಕದ ಚುಕ್ಕಾಣಿಯನ್ನ ಯಾರಿಗೆ ನೀಡ್ತಾರೆ ಎಂಬುದು ಡಿಕೆಶಿ ಅವರ ಮುಂದಿನ ರಾಜಕೀಯ ಹಾದಿಯನ್ನು ನಿರ್ಧರಿಸಲಿದೆ. ರಾಹುಲ್ ಗಾಂಧಿಯವರ ನಿರ್ಧಾರವು ಕೇವಲ ವ್ಯಕ್ತಿಗತವಲ್ಲ, ಬದಲಾಗಿ ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಮತ್ತು ಭವಿಷ್ಯದ ಅಡಿಪಾಯವಾಗಲಿದೆ. ಡಿಕೆಶಿ ಅವರನ್ನು ರಾಷ್ಟ್ರ ಮಟ್ಟದ ನಾಯಕನಾಗಿ ಮಾಡುವ ಆಲೋಚನೆ ರಾಹುಲ್ ಗಾಂಧಿ ಅವರಲ್ಲಿ ಇದೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮರಳಿ ಅಧಿಕಾರಕ್ಕೆ ತರಲು ಮತ್ತು ಮುಂಬರುವ ದಿನಗಳಲ್ಲಿ ಇತರ ರಾಜ್ಯಗಳ ಚುನಾವಣೆಗಳಲ್ಲಿ ಸಂಪನ್ಮೂಲ ಹಾಗೂ
ಕಾರ್ಯತಂತ್ರವನ್ನು ರೂಪಿಸಲು ಡಿಕೆಶಿ ಅವರಂತಹ ಚಾಣಾಕ್ಷ ನಾಯಕನ ಅಗತ್ಯ ರಾಹುಲ್ ಗಾಂಧಿಗೆ ಇದೆ. ಒಂದು ವೇಳೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಿಗುವುದು ವಿಳಂಬವಾದರೆ ಡಿಕೆಶಿ ಅವರಿಗೆ ಎಐಸಿಸಿಯಲ್ಲಿ ಪ್ರಭಾವಿ ಸ್ಥಾನ ನೀಡಿ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿಯವರ ಬಲಗೈ ಬಂಟನನ್ನಾಗಿ ಮಾಡುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇದು ಡಿಕೆಶಿ ಅವರ ರಾಜಕೀಯ ಜೀವನಕ್ಕೆ ಹೊಸ ಆಯಾಮವನ್ನ ನೀಡಬಹುದು. ರಾಹುಲ್ ಗಾಂಧಿಯವರು ಡಿಕೆಶಿ ಅವರ ಶಕ್ತಿಯನ್ನ ಹೇಗೆ ಮತ್ತು ಎಲ್ಲಿ ಬಳಸಿಕೊಳ್ತಾರೆ ಎಂಬುದು ಇಡೀ ದೇಶದ ಕುತೂಹಲಕ್ಕೆ ಕಾರಣವಾಗಿದೆ. ಇದು ಪಕ್ಷದೊಳಗಿನ ಅಸಮಾಧಾನವೇ ಅಥವಾ ಶಿಸ್ತಿನ ಸಂದೇಶವೇ ಅನ್ನೋದು ಗೊತ್ತಿಲ್ಲ. ಹಾಗಾದ್ರೆ ಡಿಕೆಶಿ ಸಿಡಿದೆದ್ದಿದ್ದು ಒತ್ತಡದ ರಾಜಕೀಯವೇ ಅಥವಾ ನಾಯಕತ್ವ ಬದಲಾವಣೆಯ ಮುನ್ನೋಟವೇ? ರಾಹುಲ್ ಗಾಂಧಿಯ ಗ್ರೀನ್ ಸಿಗ್ನಲ್ ಯಾವಾಗ? ಕರ್ನಾಟಕದಲ್ಲಿ ಸ್ಥಿರತೆ ಮುಂದುವರಿಯುತ್ತದೆಯೇ ಅಥವಾ ಕುರ್ಚಿ ಕದನ ಮುಂದಿನ ಕೆಲ ದಿನಗಳು ರಾಜ್ಯ ರಾಜಕೀಯದ ದಿಕ್ಕು ನಿರ್ಧರಿಸಬಹುದಾದ ಕ್ಷಣಗಳು ಎದುರಾಗಬಹುದು. ಡಿಕೆ ಶಿವಕುಮಾರ್ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರಾ? ಎಐಸಿಸಿನಲ್ಲಿ ಪ್ರಭಾವಿ ಸ್ಥಾನವನ್ನ ಗಿಟ್ಟಿಸಿಕೊಳ್ತಾರಾ? ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಬಲವರ್ಧನೆಗೆ ಇದು ಕಾರ್ಯತಂತ್ರದ ಪಾತ್ರನ? ಸಿಎಂ ಸ್ಥಾನ ವಿಳಂಬವಾದ್ರೆ ರಾಷ್ಟ್ರ ರಾಜಕೀಯವೇ ಮುಂದಿನ ವೇದಿಕೆನಾ? ಡಿಕೆಶಿ ತಾಳ್ಮೆಯಿಂದ ಕಾಯ್ತಾ ಇದ್ದಾರಾ ಅಥವಾ ಏನು ನಿರ್ಧಾರ ಒತ್ತಡದ ಹಂತ ತಲುಪಿದ್ಯಾ? ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮುಂದಿನ ರಾಜಕೀಯ ಸ್ಫೋಟ ಯಾವಾಗ? ಕಾಲವೇ ಇದಕ್ಕೆ ಉತ್ತರಿಸಬೇಕು. ಹಾಗಾದ್ರೆ ನಿಮ್ಮ ಅಭಿಪ್ರಾಯವೇನು? ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಆಗಬೇಕೆ ಅಥವಾ ರಾಷ್ಟ್ರ ರಾಜಕಾರಣವೇ ಸೂಕ್ತನ? ನೀವೇನಂತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.